ಸ್ನೇಹಿತರೆ, ಎಕ್ಸಾಮ್ ಸ್ಟಾರ್ಟ್ ಆಗ್ತಿದವಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ಟೆನ್ಷನ್ ಹಾಗೂ ಭಯ. ಕ್ವೆಶ್ಚನ್ ಪೇಪರ್ ಹೇಗೆ ಬರುತ್ತೋ ಗೊತ್ತಿಲ್ಲ, ನಾನು ಎಕ್ಸಾಮ್ ಬರೆಯೋಕೆ ಆಗುತ್ತಾ ಇಲ್ವಾ, ನನಗೆ ಹೈ ಸ್ಕೋರ್ ಬರುತ್ತಾ ಇಲ್ವಾ ಅನ್ನೋ ಡೌಟ್ಸ್ ತುಂಬಾ ಸ್ಟೂಡೆಂಟ್ಸ್ಗೆ ಇರುತ್ತೆ. ಇನ್ನು ಕೆಲವು ಜನ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ನಾನು ಜಸ್ಟ್ ಪಾಸ್ ಆದ್ರೂ ಆಗ್ತೀನಾ, ನಾನು ವರ್ಷ ಪೂರ್ತಿ ಎಂಜಾಯ್ ಮಾಡಿದ್ದೀನಿ, ಇವಾಗ ಪಾಸ್ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ತುಂಬಾ ಬಲವಂತವಾಗಿ ಓದ್ಬೇಕಾಗುತ್ತೆ. ತುಂಬಾ ಕಷ್ಟಪಟ್ಟು ಓದಿದ್ರು ಕೂಡ ಓದಿದ್ದು ಒಂದು ನೆನಪಿಗೆ ಬರ್ತಿಲ್ಲ, ಓದ್ಬೇಕು ಅಂತ ಬುಕ್ ನ ಓಪನ್ ಮಾಡಿದ್ರು ಓದೋದಕ್ಕೆ ಆಗ್ತಿಲ್ಲ. ಈ ಎಕ್ಸಾಮ್ಸ್ ಯಾಕಾದ್ರೂ ಬರ್ತಾವೋ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಟೆನ್ಷನ್ ಮಾಡ್ಕೋತಿದ್ದಾರೆ. ಕೆಲವು ಜನ ಸ್ಟೂಡೆಂಟ್ಸ್ ಮೇಲೆ ಟೀಚರ್ಸ್, ಪೇರೆಂಟ್ಸ್ ಇವನು ಈ ಸಾರಿ ಸ್ಟೇಟ್ ಟಾಪರ್ ಆಗ್ತಾನೆ, ಡಿಸ್ಟ್ರಿಕ್ಟ್ ಟಾಪರ್ ಆಗ್ತಾನೆ, ಸ್ಕೂಲ್ ಟಾಪರ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋತಾರೆ. ಕೆಲವು ಜನ ಟಾಪರ್ಸ್ ಆಗ್ಬೇಕು ಅಂತ ಇದ್ರೆ, ಇನ್ನು ಕೆಲವು ಜನ ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಟಾಪರ್ ಆಗ್ಬೇಕು ಅಂತ ಅನ್ಕೊಂಡ್ರು ಅಥವಾ ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಅಂದುಕೊಳ್ಳೋ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ ಲಾಸ್ಟ್ ಮಿನಿಟ್ ಅಲ್ಲಿ ಕೂಡ ಬುಕ್ಸ್ ನ ಓಪನ್ ಮಾಡದೆ ಇರೋರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಸಿಂಪಲ್ ಆಗಿ ಪಾಸ್ ಆಗ್ತೀರಾ. ಆವರೇಜ್ ಸ್ಟೂಡೆಂಟ್ಸ್ ಕೂಡ ಟಾಪರ್ ಆಗ್ತಾರೆ. ಇದನ್ನ ನಾನು 100% ಗ್ಯಾರಂಟಿ ಆಗಿ ಹೇಳ್ತೀನಿ. ಈ ವಿಡಿಯೋವನ್ನ ನೋಡಿದ ಮೇಲೆ ನೀವು ಕೂಡ ಹೇಳ್ತೀರಾ, ನಾನು ಸಿಂಪಲ್ ಆಗಿ ಎಕ್ಸಾಮ್ ನ ಬರೀತೀನಿ ಬ್ರದರ್, ಇನ್ನು ನನ್ನ ಭಯ ಪೂರ್ತಿಯಾಗಿ ಹೋಗಿದೆ ಅಂತ. ಯಾಕಂದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಲಾಸ್ಟ್ ಮೂಮೆಂಟ್ ಟಿಪ್ಸ್ ತುಂಬಾ ಸ್ಪೆಷಲ್ ಆಗಿ ಇರ್ತವೆ. ಈ ಟಿಪ್ಸ್ ನ ನೀವು ತಿಳಿದುಕೊಂಡು ಎಕ್ಸಾಮ್ ನ ಬರೆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರೀತೀರಾ. ಅವೇನು ಅಂತ ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ನ ನೋಡೋಣ. ಸ್ನೇಹಿತರೆ, ನೀವು ಫುಲ್ ಕಾನ್ಸಂಟ್ರೇಷನ್ ಇಂದ ಫುಲ್ ರಿಲ್ಯಾಕ್ಸ್ಡ್ ಆಗಿ ಎಕ್ಸಾಮ್ ಬರೆಯೋಕೆ, ನಿಮ್ಮ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ನಿಮಗೋಸ್ಕರ ಅಂತಾನೆ 40+ ಮೋಸ್ಟ್ ಪವರ್ಫುಲ್ ಸ್ಟಡಿ ಅಫರ್ಮೇಷನ್ಸ್ ನ ರೆಡಿ ಮಾಡಿದ್ದೀನಿ. ಇದು ಕೇವಲ 222 ರೂಪೀಸ್ಗೆ ಮಾತ್ರ ಸಿಗುತ್ತೆ. ಒಂದು MP3 ಫೈಲ್ ಇರುತ್ತೆ, ಒಂದು PDF ಫೈಲ್ ಇರುತ್ತೆ. ಎಕ್ಸಾಮ್ಸ್ಗೆ ಮೊದಲೇ ಇದನ್ನ ನೀವು ಡೈಲಿ ಕೇಳೋದ್ರಿಂದ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಒಂದು ಸ್ಟ್ರಾಂಗ್ ಆದ ಬಿಲೀಫ್ ಬರುತ್ತೆ. ಇದರಿಂದ ನೀವು ಈಸಿಯಾಗಿ ಎಕ್ಸಾಮ್ ನ ಪಾಸ್ ಆಗ್ತೀರಾ. ಸೊ ಯಾರ್ಯಾರಿಗೆ ಈ ಬೆನಿಫಿಟ್ಸ್ ಬೇಕು ಅಂತ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ 222 ನ ಪೇ ಮಾಡಿ ಅಫರ್ಮೇಷನ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಕೇವಲ ಫಸ್ಟ್ 22 ಸ್ಟೂಡೆಂಟ್ಸ್ಗೆ ಮಾತ್ರ 222 ಫೀಸ್ ಇರುತ್ತೆ. ಸೊ ಬೇಗ ಬೇಗ ಮೆಸೇಜ್ ಮಾಡಿ ಅಫರ್ಮೇಷನ್ಸ್ ನ ಪಡ್ಕೊಳ್ಳಿ. ಸ್ನೇಹಿತರೆ, ಕ್ವೆಶ್ಚನ್ ಪೇಪರ್ ನ ನಿಮ್ಮ ಕೈಗೆ ಕೊಟ್ಟ ಮೇಲೆ ಯಾವ ವಿಧಾನವಾಗಿ ಕ್ವೆಶ್ಚನ್ ಪೇಪರ್ ನ ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ವಿಧಾನವಾಗಿ ಆನ್ಸರ್ ಶೀಟ್ ಅಲ್ಲಿ ಆನ್ಸರ್ ನ ಬರೀಬೇಕು ಇದು ನಿಮಗೆ ಗೊತ್ತಾದ್ರೆ ಟಾಪರ್ಸ್ ಯಾವ ವಿಧಾನವಾಗಿ ಟಾಪರ್ಸ್ ಆಗ್ತಿದ್ದಾರೆ, ಬುಕ್ಸ್ ಓಪನ್ ಮಾಡದೇ ಇದ್ರೂ ಹೇಗೆ ಪಾಸ್ ಆಗ್ಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಸೀಕ್ರೆಟ್ ನ ತಿಳ್ಕೊಂಡ್ರೆ 100ಗೆ 100 ಸ್ಕೋರ್ ನ ತೆಗಿಬಹುದು. ಪೇಪರ್ ನ ಕರೆಕ್ಷನ್ ಮಾಡೋರು ಒಂದೇ ಒಂದು ಮಾರ್ಕ್ಸ್ ನ ಕಟ್ ಮಾಡೋ ಅವಕಾಶ ಇರೋದಿಲ್ಲ. ಇವಾಗ ಈ ಟಿಪ್ಸ್ ನ ತುಂಬಾ ಕಾನ್ಸಂಟ್ರೇಷನ್ ಇಂದ ಕೇಳಿ. ಟಿಪ್ ನಂಬರ್ 1, ಡು ನಾಟ್ ರೀಡ್ ಯುವರ್ ಕ್ವೆಶ್ಚನ್ ಪೇಪರ್. ಸ್ನೇಹಿತರೆ, ನಾನು 100% ಹೇಳ್ತಿದ್ದೀನಿ, ಈ ಟಿಪ್ ತುಂಬಾ ಇಂಪಾರ್ಟೆಂಟ್. ಜನರಲ್ ಆಗಿ ನಮಗೆ ಕ್ವೆಶ್ಚನ್ ಪೇಪರ್ ಕೊಟ್ಟ ತಕ್ಷಣ ಕ್ವೆಶ್ಚನ್ ಪೇಪರ್ ನ ಫಾಸ್ಟ್ ಆಗಿ ನೋಡ್ತೀವಿ. ಹಾಗೆ ನೋಡೋದ್ರಿಂದ ಅದರ ಎಫೆಕ್ಟ್ ಹೇಗಿರುತ್ತಂದ್ರೆ, ಕ್ವೆಶ್ಚನ್ ಪೇಪರ್ ನ ಫಾಸ್ಟ್ ಆಗಿ ನೋಡೋದ್ರಿಂದ ಕ್ವೆಶ್ಚನ್ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದರಿಂದ ನಮಗೆ ಓದಿದ್ದು ಏನು ಬರಲ್ಲ ಅಂತ ಭಯ ಶುರುವಾಗುತ್ತೆ. ನೀವು ಓದಿದ ಎಲ್ಲಾ ಆನ್ಸರ್ಸ್ ಮಿಕ್ಸ್ ಆಗಿ ನಿಮ್ಮ ಬ್ರೈನ್ ಅಲ್ಲಿ ರನ್ ಆಗ್ತವೆ. ಯಾವ ಕ್ವೆಶ್ಚನ್ಗೆ ಯಾವ ಆನ್ಸರ್ ಬರೀಬೇಕು ಅಂತ ಕೂಡ ಅರ್ಥ ಆಗೋದಿಲ್ಲ. ಒಂದು ಆನ್ಸರ್ ಸ್ವಲ್ಪ ನೆನಪಾದ್ರೆ ಇನ್ನು ಸ್ವಲ್ಪ ನೆನಪೇ ಆಗೋದಿಲ್ಲ. ಇನ್ನು ಕೆಲವೊಂದಿಷ್ಟು ಕ್ವೆಶ್ಚನ್ಗೆ ಆನ್ಸರ್ ಎಷ್ಟು ಟ್ರೈ ಮಾಡಿದ್ರು ಕೂಡ ನೆನಪಿಗೆ ಬರೋದಿಲ್ಲ. ಆವಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಗೊತ್ತಿರೋ ಆನ್ಸರ್ಸ್ ನ ಕೂಡ ಬರೆಯದೇ ಇರೋ ಹಾಗೆ ಆಗುತ್ತೆ. ಯಾಕಂದ್ರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ವೆಶ್ಚನ್ ಪೇಪರ್ ಅಲ್ಲಿ 20 ಕ್ವೆಶ್ಚನ್ಸ್ ಬಂದಿದಾವೆ, ಅದರಲ್ಲಿ ನೀವು ಓದಿದ್ದು 15 ಆನ್ಸರ್ಸ್ ಇದಾವೆ. ಆದ್ರೆ ನೀವು ಕ್ವೆಶ್ಚನ್ ಪೇಪರ್ ನ ಓದುವಾಗ ನಿಮ್ಮ ಮೈಂಡ್ ಆ 15 ಕ್ವೆಶ್ಚನ್ಸ್ ಮೇಲೆ ಅಲ್ಲದೆ ನಿಮಗೆ ಗೊತ್ತಿಲ್ಲದೆ ಇರೋ ಆ 5 ಕ್ವೆಶ್ಚನ್ಸ್ ಮೇಲೆ ಡೈವರ್ಟ್ ಆಗುತ್ತೆ. ಯಾಕಂದ್ರೆ ಅವಕ್ಕೆ ಆನ್ಸರ್ಸ್ ನಿಮ್ಗೆ ಗೊತ್ತಿಲ್ಲ. ಅವನ್ನ ಬರೆಯದೇ ಇದ್ರೆ ಕಡಿಮೆ ಸ್ಕೋರ್ ಬರುತ್ತೇನೋ ಅನ್ನೋ ಭಯ. ಉಳಿದಿರೋ 15 ಕ್ವೆಶ್ಚನ್ಸ್ಗೆ ಆನ್ಸರ್ ಬರೆಯದೆ ಆ 5 ಕ್ವೆಶ್ಚನ್ಸ್ ಬಗ್ಗೆನೇ ಆಲೋಚನೆ ಮಾಡ್ತೀರಾ. ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ದ 15 ಕ್ವೆಶ್ಚನ್ಸ್ಗೆ ಆನ್ಸರ್ ನ ಬರೆಯದೆ ಹೋಗ್ತೀರಾ. ಹೀಗೆ ನಿಮ್ಗೇನಾದ್ರೂ ನಡೆದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಹೀಗೆ ನಡೆದಿದೆ ಅಂತ ಕಾಮೆಂಟ್ ಮಾಡಿ. ಈ ರೀತಿಯ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಕ್ವೆಶ್ಚನ್ ಪೇಪರ್ ನ ನಿಮ್ಮ ಕೈಗೆ ಕೊಟ್ಟಾಗ ತಕ್ಷಣ ಅದರಲ್ಲಿ ನಾನು ಓದಿದ್ದು ಬಂದಿದಾವಾ ಇಲ್ವಾ ಅಂತ ಫಾಸ್ಟ್ ಆಗಿ ನೋಡ್ಬೇಡಿ. ಕ್ವೆಶ್ಚನ್ ಪೇಪರ್ ಕೊಟ್ಟ ತಕ್ಷಣ ಅದನ್ನ ಟೇಬಲ್ ಮೇಲೆ ಇಡಿ, ಪ್ರಶಾಂತವಾಗಿ ಉಸಿರನ್ನ ತೆಗೆದುಕೊಳ್ಳಿ, ನಿಮ್ಮ ಮೈಂಡ್ ನ ರಿಲ್ಯಾಕ್ಸ್ ಮಾಡಿ. ಯಾವ ರೀತಿಯ ಟೆನ್ಷನ್ ನಿಮ್ಮ ಮೈಂಡ್ಗೆ ಬರದೇ ಇರೋ ಹಾಗೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಇವಾಗ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮನ್ನ ಜಾಸ್ತಿ ಎಂಕರೇಜ್ ಮಾಡಿ ಮೋಟಿವೇಟ್ ಮಾಡಿದ ಪರ್ಸನ್ ನ ನೆನಪು ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು. ನೀನು ಸಿಂಪಲ್ ಆಗಿ ಈಸಿಯಾಗಿ ಎಕ್ಸಾಮ್ ನ ಪಾಸ್ ಆಗ್ತೀಯಾ,
ಹೈ ಸ್ಕೋರ್ ಮಾಡ್ತೀಯಾ, ಯು ಕ್ಯಾನ್ ಡೂ ದಿಸ್, ಡೋಂಟ್ ವರಿ, ನಿನ್ನನ್ನೇ ನೀನು ನಂಬು. ಈ ಒಂದು ನಿಮ್ಮಲ್ಲಿರುವ ಎಲ್ಲಾ ಭಯಗಳನ್ನ ಪೂರ್ತಿಯಾಗಿ ಮಾಯ ಮಾಡಿ ನಿಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ಮಾಡುತ್ತೆ. ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ. ನಿಮ್ಮ ಮೈಂಡ್ ನೀವು ಓದಿರೋದ್ರಿಗಿಂತ ಜಾಸ್ತಿ ಥಿಂಕ್ ಮಾಡುತ್ತೆ. ಆವಾಗ ನಿಮ್ಮ ಮೈಂಡ್ ಅಲ್ಲಿ ನೀವು ರಿವಿಷನ್ ಮಾಡಿದ ಆನ್ಸರ್ಸ್ ನ ನೆನಪು ಮಾಡ್ಕೋಬೇಕು. ನೀವು ಇಯರ್ ಪೂರ್ತಿ ಕೇಳಿದ ಲೆಸನ್ಸ್ ನ, ಓದಿದ ಆನ್ಸರ್ಸ್ ನ, ಮಾಡಿದ ಹೋಮ್ ವರ್ಕ್ ಎಲ್ಲವೂ ಎಲ್ಲಿವರೆಗೂ ನೆನಪು ಬರ್ತಾವೋ ಅಲ್ಲಿವರೆಗೂ ನೆನಪು ಮಾಡ್ಕೊಳ್ಳಿ. ಇವಾಗ ಕಣ್ಣುಗಳನ್ನ ತೆಗೀರಿ. ಇವಾಗ ನೀವು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿದ್ದೀರಾ. ನಿಮ್ಮ ಮುಂದಿರುವ ಕ್ವಶನ್ ಪೇಪರ್ ನ ತೆಗೆದುಕೊಂಡು ಕೂಲ್ ಆಗಿ 2 or 3 ಟೈಮ್ಸ್ ಓದಿ. ಇದನ್ನ ನೀವು ಕ್ವಶನ್ ಪೇಪರ್ ಕೊಡೋ ಮೊದಲು 15 ನಿಮಿಷ ಟೈಮ್ ಇರುತ್ತೆ ಅಲ್ವಾ, ಆವಾಗ ಮಾಡಿ. ನಿಮಗೆ ಗೊತ್ತಿಲ್ಲದ ಸೀಕ್ರೆಟ್ ಏನಂದ್ರೆ ಸ್ನೇಹಿತರೆ, ರಿಲ್ಯಾಕ್ಸ್ ಆಗಿ ಇರಬೇಕು ಅಂತ 15 ನಿಮಿಷ ಮುಂಚೆನೆ ಎಕ್ಸಾಮ್ ಹಾಲ್ ಅಲ್ಲಿ ಅಲೌ ಮಾಡ್ತಾರೆ. ಟಿಪ್ ನಂಬರ್ 2, ಆನ್ಸರ್ ಈಚ್ ಕ್ವಶನ್ 1 by 1. ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಕೊಟ್ಟ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಕ್ವಶನ್ ನ ತುಂಬಾ ನೀಟಾಗಿ ಓದ್ಬೇಕು. ಉಳಿದಿರೋ ಕ್ವಶನ್ಸ್ ನ ನೋಡ್ಲೇಬಾರದು, ಅವನ್ನ ಪೂರ್ತಿಯಾಗಿ ಮರೆತು ಬಿಡ್ಬೇಕು. ಎಕ್ಸಾಮ್ ಬರೀತಿರುವಷ್ಟು ಸಮಯ ಪ್ರಪಂಚವನ್ನ ಮರೆತು ಬಿಡ್ಬೇಕು. ನಿಮ್ಮ ಮೈಂಡ್ ಅಲ್ಲಿ ಕೇವಲ ನೀವು ಬರೀತಿರುವ ಆನ್ಸರ್ ಬಗ್ಗೆನೇ ರನ್ ಆಗ್ಬೇಕು. ಫಸ್ಟ್ ಕ್ವಶನ್ ನ ನೋಡಿ, ಅದರಲ್ಲಿ ಇರುವ ಫುಲ್ ವರ್ಡ್ಸ್ ನ ಫೋಕಸ್ ಇಂದ ನೋಡಿ. ಅದಕ್ಕೆ ಸಂಬಂಧಿಸಿದ ಆನ್ಸರ್ ನ, ಅದರ ಕೀ ಪಾಯಿಂಟ್ಸ್ ನ ನಿಮ್ಮ ಮೈಂಡ್ ಅಲ್ಲಿ ರನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮೈಂಡ್ ಅಲ್ಲಿ ಅದಕ್ಕೆ ಸಂಬಂಧಿಸಿದ ಆನ್ಸರ್ ನೆನಪಿಗೆ ಬರುತ್ತೆ. ಅದನ್ನ ಸಿಂಪಲ್ ಆಗಿ ಪೇಪರ್ ಮೇಲೆ ಬರೀರಿ. ಆನ್ಸರ್ ನ ಹೇಗೆ ಬರಿಬೇಕು ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ಟಿಪ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಕ್ವಶನ್ ನ ನೋಡೋಣ. ಇವಾಗ ಮತ್ತೆ ಸೆಕೆಂಡ್ ಕ್ವಶನ್ ಮೇಲೆ ಮಾತ್ರವೇ ಫೋಕಸ್ ಮಾಡಿ. ಈ ಕ್ವಶನ್ ನ ಜಾಗ್ರತೆಯಿಂದ ಸ್ಲೋ ಆಗಿ ಓದಿ. ನಂತರ ಅದರ ಬಗ್ಗೆ ಮೈಂಡ್ ಅಲ್ಲಿ ರನ್ ಮಾಡಿ. ನಿಮ್ಮ ಮೈಂಡ್ ಒಳಗೆ ಅದಕ್ಕೆ ಸಂಬಂಧಿಸಿದ ಪೂರ್ತಿ ಇನ್ಫಾರ್ಮೇಶನ್ಸ್ ಬಗ್ಗೆ ನಿಮಗೆ ನೆನಪಿಗೆ ಬರುತ್ತೆ. ಅದನ್ನ ಸಿಂಪಲ್ ಆಗಿ ಪೇಪರ್ ಮೇಲೆ ಬರೀರಿ. ಹೀಗೆ ಪ್ರತಿ ಕ್ವಶನ್ಗೆ ಮಾಡಬೇಕು. ಒಂದು ಕ್ವಶನ್ ನ ಓದ್ಬೇಕಾದ್ರೆ ಮತ್ತೊಂದು ಕ್ವಶನ್ ನ ನೋಡ್ಲೇಬೇಡಿ. ಯಾಕಂದ್ರೆ ನಮ್ಮ ಟಾರ್ಗೆಟ್ ಒಂದರ ಮೇಲೆ ಮಾತ್ರ ಇರಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಸೆಂಟರ್ ಲೈನ್ ಮೇಲೆ ಬಾಣ ಬಿಡಬೇಕು ಅಂದ್ರೆ ಕೇವಲ ಸೆಂಟರ್ ಲೈನ್ ಮೇಲೆ ಮಾತ್ರ ನೋಡ್ಬೇಕು. ಬೇರೆ ಯಾವ ಲೈನ್ ನ ನೋಡಿದ್ರು ಸೆಂಟರ್ ಲೈನ್ ಅಲ್ಲದೆ ಬೇರೆ ಲೈನ್ಗೆ ಬಾಣ ನಾಟುತ್ತೆ. ಅದೇ ವಿಧಾನವಾಗಿ ನಾವು ಯಾವ ಕ್ವಶನ್ಗೆ ಆನ್ಸರ್ ಬರೀಬೇಕು ಅಂತ ಅನ್ಕೋತಿದೀವೋ ಅದನ್ನ ಮಾತ್ರನೇ ಕಾನ್ಸಂಟ್ರೇಷನ್ ಇಂದ ನೋಡ್ಬೇಕು. ಬೇರೆ ಯಾವ ಕ್ವಶನ್ ನ ಕೂಡ ನೋಡಬಾರ್ದು. ಇವಾಗ ಥರ್ಡ್ ಕ್ವಶನ್ ನ ನೋಡಿ. ಅದರ ಬಗ್ಗೆ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ಬರೀರಿ, ಇಲ್ಲಾಂದ್ರೆ ಅದರ ಬಗ್ಗೆ ಓವರ್ ಥಿಂಕಿಂಗ್ ಮಾಡಬೇಡಿ. ಅದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ನ ನೋಡಿ. ಅದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಬರೀರಿ. ಥರ್ಡ್ ಕ್ವಶನ್ಗೆ ಆನ್ಸರ್ ನೆನಪಿಗೆ ಬರ್ತಿಲ್ಲ ಅಲ್ವಾ, ನನಗೆ ಈ ಸೆಕ್ಷನ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾವೇನೋ ಅಂತ ಥಿಂಕ್ ಮಾಡ್ತಾ ಕೂತ್ಕೋಬೇಡಿ. ರಿಲ್ಯಾಕ್ಸ್ ಆಗಿ ಇರಿ. ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿ. ಅದರಲ್ಲಿ ನಿಮಗೆ ಗೊತ್ತಿರೋ ಕ್ವಶನ್ಸ್ಗೆ ಆನ್ಸರ್ಸ್ ನ ಬರೀರಿ. ಇವಾಗ ನೀವು ಬಿಟ್ಟಿರುವ ಕ್ವಶನ್ಸ್ ನ ಹೇಗೆ ಬರಿಬೇಕು ಅಂತ ನೋಡೋಣ. ಥರ್ಡ್ ಕ್ವಶನ್ ನ ನೋಡಿ. ಇವಾಗ ಅದನ್ನ ಮತ್ತೆ ಇನ್ನೊಂದು ಸಾರಿ ಸ್ಲೋ ಆಗಿ ನಿಧಾನಕ್ಕೆ ಓದಿ. ಇವಾಗ್ಲೂ ಕೂಡ ನಿಮಗೆ ಆನ್ಸರ್ ನೆನಪಿಗೆ ಬರ್ತಿಲ್ಲ ಅಂದ್ರೆ ಇವಾಗ ಆ ಕ್ವಶನ್ ನ ಹಾಗೆ ಬಿಟ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಕೂಡ ಬರೋದಿಲ್ಲ. ಹಾಗಂತ ಯಾವುದೋ ಒಂದು ಆನ್ಸರ್ ನ ಬರೆದ್ರು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಇವಾಗ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಥರ್ಡ್ ಕ್ವಶನ್ ನ ಮತ್ತೆ ನೋಡಿ. ಅದರಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ ಗೆ ನೀವು ಓದಿದ ಆನ್ಸರ್ ಅಲ್ಲಿ ರಿಲೇಟೆಡ್ ಆಗಿರೋ ಪಾಯಿಂಟ್ಸ್ ನ ಬರೀರಿ. ಫಾರ್ ಎಕ್ಸಾಂಪಲ್, ನೀವೊಂದು ಲೆಸನ್ ಅಲ್ಲಿ ಒಂದು ಕ್ವಶನ್ ನ ಓದಿದ್ರಿ. ನೀವು ಓದಿದ್ದು ಅಲ್ಲದೆ ಅದೇ ಲೆಸನ್ ಇಂದ ಬೇರೆ ಕ್ವಶನ್ ಬಂದಿದೆ. ಆವಾಗ ನೀವು ಆ ಲೆಸನ್ ನ ಓದಿದೀರಾ ಅಲ್ವಾ, ಅದರಲ್ಲಿನ ಮೇನ್ ಕೀ ಪಾಯಿಂಟ್ಸ್ ನ ಆಡ್ ಮಾಡಿ ಅದಕ್ಕೆ ಆನ್ಸರ್ ನ ಬರೀರಿ. 4 ಮಾರ್ಕ್ಸ್ ಇರೋ ಆನ್ಸರ್ಗೆ 2 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಇದು 100% ಬೆಸ್ಟ್ ಟೆಕ್ನಿಕ್ ಆಗಿರುತ್ತೆ. ಮ್ಯಾಥ್ಸ್ ಅಲ್ಲಿ ಆದ್ರೆ ಫಾರ್ಮುಲಾಸ್ ನ ಬರೀರಿ. ಲ್ಯಾಂಗ್ವೇಜಸ್ ಅಲ್ಲಿ ಆದ್ರೆ ಆ ಲೆಸನ್ ಗೆ ಸಂಬಂಧಿಸಿದ ರೈಟರ್ಸ್ ನ ಅವರ ಬಯೋಗ್ರಫಿನ ಬರೀರಿ. ನಿಮಗೆ ಕೊಟ್ಟಿರುವ ಕ್ವಶನ್ಸ್ ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಶನ್ ನ ಬರೆಯೋಕೆ ಟ್ರೈ ಮಾಡಿ. ಈ ವಿಧಾನವಾಗಿ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ಸ್ ನ ಬರೀರಿ. ಇವಾಗ ಹೇಳಿ, ಪಾಸ್ ಆಗೋದು ಕಷ್ಟನಾ? 100% ಈ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿ. ಪಾಸ್ ಆಗೋದಷ್ಟೇ ಅಲ್ಲ, ಹೈ ಸ್ಕೋರ್ ಇಂದ ಪಾಸ್ ಆಗ್ತೀರಾ. ಪೇಪರ್ ನ ಕಂಪ್ಲೀಟ್ ಮಾಡಿದ್ರಿ. ಇವಾಗ ಏನ್ ಮಾಡ್ತೀರಾ? ರಿಲ್ಯಾಕ್ಸ್ ಆಗಿ ಇರಿ. ನಾನು 100% ಎಕ್ಸಾಮ್ ನ ಸೂಪರ್ ಆಗಿ ಬರ್ದಿದ್ದೀನಿ ಅಂತ ಮನಸ್ಸಿನಲ್ಲಿ ಫೀಲ್ ಆಗಿ ಹ್ಯಾಪಿಯಾಗಿ ಮನೆಗೆ ಹೋಗಿ. ಟಿಪ್ ನಂಬರ್ 3, ಡು ನಾಟ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಸ್ನೇಹಿತರೆ, ಈ ಟಿಪ್ ಫಸ್ಟ್ ಅಂಡ್ ಸೆಕೆಂಡ್ ಟಿಪ್ ಗಿಂತ ಮೋಸ್ಟ್ ಪವರ್ಫುಲ್ ಟಿಪ್ ಆಗಿರುತ್ತೆ. ನೀವು ಎಕ್ಸಾಮ್ ಬರೆದ ನಂತರ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಜೊತೆ ಯಾವ ರೀತಿಯ ಡಿಸ್ಕಸ್ ನ ಕೂಡ ಮಾಡಕ್ ಹೋಗ್ಬೇಡಿ. ಸೈಲೆಂಟ್ ಆಗಿ ಮನೆಗೆ ಹೋಗಿ. ಯಾಕಂದ್ರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿದಾಗ ನೀವು ಬರ್ದಿದ್ದು ರಾಂಗ್ ಆನ್ಸರ್ ಅಂತ ಗೊತ್ತಾದ್ರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಕಡಿಮೆ ಸ್ಕೋರ್ ಬರ್ತಾವೇನೋ ಅಂತ ಟೆನ್ಷನ್ ಫೀಲ್ ಆಗ್ತೀರಾ. ನೆಕ್ಸ್ಟ್ ಪೇಪರ್ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ನೀವು ಎಕ್ಸಾಮ್ ಬರ್ದಿದ್ದೀರಾ, ಅದು 100% ಕರೆಕ್ಟ್ ಅಂತ ನಿಮ್ಗೆ ಗೊತ್ತು. ಹಾಗಿದ್ದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಅನವಶ್ಯಕವಾಗಿ ಡಿಸ್ಟರ್ಬ್ ಯಾಕಾಗ್ತೀರಾ?
ಸೊ ಡೋಂಟ್ ಡಿಸ್ಕಸ್ ಅಬೌಟ್ ಯುವರ್ ಪೇಪರ್. ನೀವು ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿ. ಯಾಕಂದ್ರೆ ಆಲ್ರೆಡಿ ಬರೆದ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ನಿಮಗೆ ಯಾವುದೇ ರೀತಿ ಯೂಸ್ ಇರಲ್ಲ. ನೆಕ್ಸ್ಟ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸಾಮ್ ಬರೆದ ತಕ್ಷಣ ಟೆನ್ಷನ್ ಮಾಡ್ಕೊಳ್ದೆ ನೆಕ್ಸ್ಟ್ ಪೇಪರ್ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಕ್ಸಾಮ್ಸ್ನ ಹೇಗೆ ಬರ್ದೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿ ಬರೆದಿದ್ದೀನಿ, ನಾನು ಓದಿದ ಎಲ್ಲ ಆನ್ಸರ್ಸೇ ಬಂದಿದ್ವು ಅಂತ ಹ್ಯಾಪಿಯಾಗಿ ಹೇಳಿ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಟಿಪ್ ನಂಬರ್ 4, ಹೌ ಟು ರೈಟ್ ಆನ್ಸರ್ಸ್. ಸ್ನೇಹಿತರೆ, ಆನ್ಸರ್ಸ್ನ ಬರೆಯೋದಕ್ಕೂ ಒಂದು ರೂಲ್ ಇರುತ್ತೆ. ಅದರ ಪ್ರಕಾರ ಬರೆದ್ರೇನೆ ಹೈ ಸ್ಕೋರ್ ಬರುತ್ತೆ. ಫಸ್ಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಅಂದ್ರೆ ಪೇಪರ್ ಕರೆಕ್ಷನ್ ಮಾಡೋರಿಗೆ ಅರ್ಥ ಆಗೋ ರೀತಿ ಬರೀಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪೇಪರ್ಸ್ನ ನೋಡಿ, ಇದರಲ್ಲಿ ನಿಮಗೆ ಸಿಂಪಲ್ ಆಗಿ ಯಾವುದು ಅರ್ಥ ಆಗುತ್ತೆ ಅಂತ ಹೇಳಿ. ಮ್ಯಾಕ್ಸಿಮಮ್ ಸೆಕೆಂಡ್ ಪೇಪರ್, ಆದ್ರೆ ಸೆಕೆಂಡ್ ಪೇಪರ್ಗಿಂತ ಫಸ್ಟ್ ಪೇಪರ್ ಅಲ್ಲಿ ಆನ್ಸರ್ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಆದ್ರೂ ಕೂಡ ಸೆಕೆಂಡ್ ಪೇಪರ್ ಪರ್ಸನ್ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಫಸ್ಟ್ ಪೇಪರ್ಗಿಂತ ಬೆಟರ್ ಸ್ಕೋರ್ ಕೊಡ್ತಾರೆ. ಯಾಕಂದ್ರೆ ಪೇಪರ್ ಕರೆಕ್ಷನ್ ಮಾಡೋರಿಗೆ ನಿಮ್ಮ ಆನ್ಸರ್ ಸರಿಯಾಗಿ ಅರ್ಥ ಆಗ್ಬೇಕು, ಆವಾಗ್ಲೇ ಅವರು ಅದಕ್ಕೆ ಮಾರ್ಕ್ಸ್ ನ ಕೊಡೋಕಾಗುತ್ತೆ. ಇಲ್ಲಾಂದ್ರೆ 4 ಮಾರ್ಕ್ಸ್ಗೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಕೊಡ್ತಾರೆ. ಹ್ಯಾಂಡ್ ರೈಟಿಂಗ್ ಅಂದ್ರೆ ಬೇರೆಯವರು ಇಂಪ್ರೆಸ್ ಆಗ್ಬೇಕು ಅಂತ ಅಲ್ಲ, ಬೇರೆಯವರಿಗೆ ಅರ್ಥ ಆಗೋ ರೀತಿ ಇರಬೇಕು. ಸಿಂಪಲ್ ಆಗಿ ವರ್ಡ್ಸ್ ನ ಕ್ಲಿಯರ್ ಆಗಿ ಬರೀತಾ ವರ್ಡ್ಸ್ಗೆ ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾ ಬರೀರಿ. ತುಂಬಾ ಜನಕ್ಕೆ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಇದ್ರೂ ಕೂಡ ಟೈಮ್ ಮುಗಿಯುತ್ತೇನೋ ಅಂತ ಫಾಸ್ಟ್ ಆಗಿ ಬರೀತಾರೆ. ಅದರಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗ್ತವೆ. ಸೊ ಸ್ವಲ್ಪ ಸ್ಲೋ ಆದ್ರೂ ಸರಿ, ಬರೀತಿರುವ ಆನ್ಸರ್ಸ್ ನ ನೀಟಾಗಿ ಬರೀರಿ. ಕೀ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡಿ. ಟಿಪ್ ನಂಬರ್ 5, ಗಿವ್ ಯುವರ್ 100%. ಸ್ನೇಹಿತರೆ, ಇವಾಗ ನೀವು ಥಿಂಕ್ ಮಾಡೋ ಸಮಯ ಅಲ್ವೇ ಅಲ್ಲ. ತುಂಬಾ ಜನ ಎಕ್ಸಾಮ್ಸ್ಗೆ 1 ವೀಕ್ 1 ಮಂತ್ ಇದೆ ಅನ್ನೋಷ್ಟರಲ್ಲಿ ಏನು ಓದದೆ ಏನು ಓದ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಥಿಂಕ್ ಮಾಡೋದಂದ್ರೆ 1 ಅವರ್ 2 ಅವರ್ ಅಲ್ಲ, 1 ವೀಕ್ 2 ವೀಕ್ ಹೀಗೆ ಥಿಂಕ್ ಮಾಡ್ತಾನೆ ಇರ್ತಾರೆ. ಇಯರ್ ಪೂರ್ತಿ ಹೇಗಿದ್ರು ಥಿಂಕ್ ಮಾಡಿದೀರಾ, ಈ ಲಾಸ್ಟ್ ವೀಕ್ ಅಲ್ಲಿ ಕೂಡ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ನಿಮ್ಗೆ ಬರೋ ಬೆನಿಫಿಟ್ಸ್ ಏನೂ ಇರಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಥಿಂಕ್ ಮಾಡೋದನ್ನ ಬಿಟ್ಟು ಓದೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಲಾಸ್ಟ್ ಡೇಸ್ ನಿಮ್ಮ ರಿಸಲ್ಟ್ಸ್ ನ ಡಿಸೈಡ್ ಮಾಡುತ್ತೆ. ನೀವು ಇಯರ್ ಪೂರ್ತಿ ಓದಿದೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈ ಲಾಸ್ಟ್ ಡೇಸ್ ಅಲ್ಲಿ ಓದಿದೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ, ಎಷ್ಟು ಟ್ಯಾಲೆಂಟ್ ಇದೆ ಅಂತ ಇವಾಗ ತೋರಿಸ್ಬೇಕು. ಸ್ನೇಹಿತರೆ, ಈ ಟಿಪ್ಸ್ ನ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ನ ಹ್ಯಾಪಿಯಾಗಿ ಬರೀರಿ. 100% ಪಾಸ್ ಆಗ್ತೀರಾ. ಟೆನ್ಷನ್ ಬಿಟ್ಟು ತುಂಬಾ ರಿಲ್ಯಾಕ್ಸ್ ಆಗಿ ಇರಿ. ಆವಾಗ ನಿಮ್ಮ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮನ್ನ ನೀವು ಬಿಲೀವ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ. ಹಾಗೇನೇ ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.